ನಿಂಗೆ ಸತ್ಯ ಗೊತ್ತಾಗಿದ ತಕ್ಷಣ ನಾವ್ ಎದ್ಕೊಂಡ್ಬಿಡ್ಬೇಕಾ? ಊರು ಬಿಟ್ಬಿಡ್ಬೇಕಾ? ಗುರು, ಮಗ ಸರಿ ಇಲ್ಲ ಅಂತ ಯಾವತ್ತೋ ಗೊತ್ತಿತ್ತು, ಆದ್ರೆ ಅಪ್ಪ ಇಂಥ ಕಿತ್ತೋದವನು ಅಂತ ಇವತ್ತೇ ಗೊತ್ತಾಯ್ತಿರೋದು. ನಮ್ದವ್ರಿಗೆ ಎಷ್ಟು ದೊಡ್ಡ ಮೋಸ ಮಾಡಿದ್ದಾರೆ, ಇವ್ರನ್ನಂತೂ ಸುಮ್ನೆ ಬಿಡ್ಬಾರ್ದು. ಛೇ, ಇವ್ರು ಇಷ್ಟೊಂದು ಕೆಟ್ಟವರು ಅಂತ ಗೊತ್ತಿಲ್ಲದೆ ನಾನು ಪತ್ರಕ್ಕೆ ಸೈನ್ ಹಾಕಿ ಕೊಟ್ಬಿಟ್ನಲ್ಲ. ಮಂಗಳಮ್ಮನ ಮಗಳು ತಾಯಿ ನೀನು. ಈ ಊರಿನ ಅರ್ಧ ಭಾಗ ನಿನಗೆ ಸೇರ್ಬೇಕು. ಇವನು ಎಲ್ಲಾನು ನುಂಗಿ ನೀರು ಕುಡ್ದಿದ್ದಾನೆ. ಪಾಪಿ ಅದೆಲ್ಲಿ ಕೈಗೆ ಸಿಗೋತಿಲ್ವೋ ಅಂತ ಹೇಳಿ ಜೀವ ಬೆದರಿಕೆ ಹಾಕಿ ಆಸ್ತಿನ ಕಿತ್ಕೊಂಡ. ಅಲ್ಲ ಗಂಗಣ್ಣ, ನಿಮ್ಗೆ ಇಷ್ಟೆಲ್ಲ ಗೊತ್ತಿದ್ರು ನೀವ್ ಯಾಕೆ ನಿಮ್ ಮಗಳ ಕೈಯಲ್ಲಿ ಸೈನ್ ಮಾಡಿಸಿದ್ರಿ? ಸೈನ್ ಹಾಕಿಸ್ಲಿಲ್ಲ ಅಂದ್ರೆ ಮಗಳನ್ನ ಸಾಯಿಸ್ತೀನಿ, ಸೈನ್ ಹಾಕಿದ್ರೆ ಜೀವ ಸಹಿತ ಬಿಡ್ತೀನಿ ಅಂತ ಹೆದರ್ಸದ್ನಮ್ಮ. ಆಸ್ತಿ ಕೊಟ್ಮೇಕೆ ಈ ಊರಿನ ದೇವೇರಿನೇ ಬಿಟ್ಟಿಲ್ಲ ಈ ನನ್ನ ಮಗ. ಅಂತದ್ರಾಗಿ ಸ್ನೇಹನ್ ಬಿಡ್ತಾನಂತ ಹೆಂಗ್ ಅನ್ಕೊಂಡ್ರಿ ಮಾವಯ್ಯ? ಕಂಟಿ ಅಷ್ಟು ನಾಲ್ಗೆ ಯಾವ್ದು ಬಸ್ನಾಗಿರ್ಲಿ, ಇದು ನಾನು ಊರು, ಇವರಲ್ಲ ನನ್ನ ಜನ. ಕಂಡಿದ್ದೀನಿ ನಿಂತ್ಕೊಳ್ಳಲೇ, ಇದ್ಯಾವುದು ನಿಂದಲ್ಲ, ಇವ್ರು ಯಾರು ನಿನ್ನವರಲ್ಲ. ನಿಂದು ಅಂತಿರೋದು ಎರಡೆಯ, ಒಂದು ಈ ಅಲ್ಕಡ್, ಇನ್ನೊಂದು ನಿನ್ ಕೆಟ್ಟತನ. ಅಯ್ಯೋ ನನ್ನ ಮಗನೇ, ನಮ್ಮಪ್ಪನೇ ಬಾಯಿಗೆ ಬಂದಂಗೆ ಮಾತಾಡ್ತೀಯ ನಿನ್ನ. ಕಂಟಿ, ನನ್ನ ಮಗಂಗೆ ಏನು ಮಾಡ್ಬೇಡ, ಅವನ್ನ ಬಿಟ್ಬಿಡು. ಶಾಂತವ, ಇದು ಧರ್ಮಕ್ಕೋಸ್ಕರ ಆಗ್ತಾರ ಯುದ್ಧ. ಆ ಧರ್ಮದ ಪರ ನಿಂತು ಕಣ್ಣಿದ್ದು ಕೂಡಿ ಅದು ಗಾಂಧಾರಿ ತರ ಆಗ್ಬೇಡ. ಕಂಟಿ, ಮರ್ವಾದಿಂದ ನನ್ನ ಮಗನ ಬಿಟ್ಬಿಡು, ಇಲ್ಲಾಂದ್ರೆ ನಿನ್ನಂತೂ ಸೋಂಕೆ ಬಿಡಕ್ಕಲ್ಲ.